ಒಮ್ಮೆ ಸಮಯದಲ್ಲಿ ಕೃಷ್ಣಯ್ಯ ಎಂಬ ಒಬ್ಬ ಸತ್ಯವಂತ ರೈತನಿದ್ದ. ಅವನು ತಮ್ಮ ತಂದೆಯಿಂದ ಇಳಿಸಿ ಪಡೆದಿದ್ದ ನಾಡಿನಲ್ಲಿ ಸತ್ಯವಾಗಿ ಮತ್ತು ಶ್ರಮದಿಂದ ಕೃಷಿ ಮಾಡುತ್ತಿದ್ದ. ಅವನಿಗೆ 2 ಎಕ್ಕಗಳು ಮಾತ್ರ ಇದ್ದವು. ಆದರೆ ಅವನು ಯಾವತ್ತೂ ದೂಷಣೆಯಿಲ್ಲದೆ ದುಡಿದು ಬದುಕುತ್ತಿದ್ದ. ಅವನ ನೆರೆಯ ಹಳ್ಳಿಯಲ್ಲಿ ಮತ್ತೊಬ್ಬ ರೈತ ಶೇಷಪ್ಪನಿದ್ದ. ಶೇಷಪ್ಪನು ಸತತವಾಗಿ ಸರ್ಕಾರಿ ನೆರವಿನ ಹೆಸರಿನಲ್ಲಿ ಸುಳ್ಳು ಹೇಳಿ ಹಣ ಪಡೆದು ಸುಖವಾಗಿ ಬಾಳುತ್ತಿದ್ದ. ಅವನು ಕೃಷ್ಣಯ್ಯನನ್ನು ಕುಚಾಯಿಸುತ್ತಿದ್ದ. ಇಷ್ಟು ಶ್ರಮ ಏಕೆ? ಸುಲಭವಾಗಿ ಬದುಕಬಹುದಲ್ಲ. ಆದರೆ 1 ವರ್ಷ ಬರ ಎದ್ದು ಸರ್ಕಾರದಿಂದ ಸಹಾಯಕ್ಕೆ ಪರಿಶೀಲನೆ ಆಯಿತು. ಸತ್ಯವಂತ ಕೃಷ್ಣಯ್ಯನಿಗೆ ಸಹಾಯ ದೊರೆಯಿತು. ಏಕೆಂದರೆ ಅವನು ನಿಜವಾದ ಮಾಹಿತಿ ನೀಡಿದ್ದ. ಶೇಷಪ್ಪನಿಗೆ ಸಹಾಯ ಬಂದಿಲ್ಲ. ಅವನ ಸುಳ್ಳುಗಳು ಬಹಿರಂಗವಾಯಿತು. ಅವನು ಅಪಮಾನಕ್ಕೆ ಗುರಿಯಾಗಿದ್ದ. ಕೊನೆಗೆ ಶೇಷಪ್ಪನು ಪಶ್ಚಾತ್ತಾಪ ಪಟ್ಟು ಕೃಷ್ಣಯ್ಯನಿಂದ ಶ್ರಮದ ಪಾಠ ಕಲಿತ. ಸತ್ಯ ಮತ್ತು ಶ್ರಮ ಯಾವತ್ತೂ ಜಯಶಾಲಿಯಾಗುತ್ತದೆ. ಸುಳ್ಳು ಮತ್ತು ಕಪಟ ಎಲ್ಲಿಯಾದರೂ ಬಯಲಾಗುತ್ತವೆ.